ಉತ್ತರ ಕರ್ನಾಟಕದ ಶಕ್ತಿ ಕೇಂದ್ರ ಕುಂದಾನಗರಿ ಬೆಳಗಾವಿಯೊಳಗ ಡಿಕೆ ಶಿವಕುಮಾರ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾರಂತ. ನಿನ್ನೆ ನಡೆದ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶದಾಗ ಡಿಕೆಶಿ ಅಭಿಮಾನಿಗಳು ಕಾರ್ಯಕ್ರಮದುದ್ದಕ್ಕೂ ಕೈಯೊಳಗ ಡಿಕೆ ಭಾವಚಿತ್ರ ಹಿಡ್ಕೊಂಡು ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆ ಕೂಗ್ಯಾರ ನೋಡ್ರಿ. ಈ ವೇಳೆ ಸ್ವತಃ ಡಿಕೆ ಶಿವಕುಮಾರ್ ಅವರು ಮಧ್ಯ ಪ್ರವೇಶ ಮಾಡಿ ಇದು ಎಐಸಿಸಿ ಕಾರ್ಯಕ್ರಮ, ತಮ್ಮ ನಾಯಕರ ಫೋಟೋ ಜೇಬ್ನಲ್ಲಿ ಇಟ್ಕೊಳ್ರಪ್ಪ ಅಂತ ಗದರಿದ್ರು. ಆಗ ಕಾರ್ಯಕ್ರಮ ಮುಗಿದ ಬಳಿಕ ಮಾಧ್ಯಮದ ಜೊತೆಗೆ ಮಾತಾಡಿದ ಅವರು, ಅಭಿಮಾನಿಗಳು ತಮ್ಮ ಆಸೆಯನ್ನ ವ್ಯಕ್ತಪಡಿಸ್ತಾರ, ಪಕ್ಷ ಸೂಕ್ತ ಸಮಯದಾಗ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತಾ ಬಿಟ್ರಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಇನ್ನು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಮೈಲಾರ ಗ್ರಾಮದಾಗ ಸಾರ್ವಜನಿಕರಿಗೆ ಕಳಪೆ ಪಡಿತರ ವಿತರಣೆ ಮಾಡಕತ್ತಾರ ಅಂತ ಹೇಳಿ ನಮ್ಮ ಗ್ರಾಮಸ್ಥರು ಫುಲ್ ಆಕ್ರೋಶ ವ್ಯಕ್ತಪಡಿಸಾರ್ರಿ. ಅಕ್ಕಮ್ಮ ಹರವಿ ಅನ್ನೋರ್ಗೆ ಸೇರಿದ ನ್ಯಾಯಬೆಲೆ ಅಂಗಡಿಯೊಳಗ ಕಳಪೆ ಧಾನ್ಯ ವಿತರಣೆ ಮಾಡಕತ್ತಾರಂತ. ಹಿಂಗಾಗಿ ಅಧಿಕಾರಿಗಳ ಗಮನಕ್ಕೆ ತಂದೀವಿ, ಆದ್ರೆ ಕ್ರಮನ ಕೈಗೊಳ್ಳವಲ್ರ ಅಂತ ಹೇಳಿ ಜನ ಎಲ್ಲಾ ಆಕ್ರೋಶ ವ್ಯಕ್ತಪಡಿಸಾರ. ಅಲ್ಲ, ಇದನ್ನ ವಿತರಣೆ ಮಾಡಂತ ಹೇಳ್ಯಾರ, ವಿತರಣೆ ಮಾಡಂತ ಹೇಳ್ಯಾರ, ಇದನ್ನ ವಿತರಣೆ ಮಾಡಂತ ಹೇಳ್ಯಾರ. ನೀನು ಇನ್ಫಾರ್ಮೇಶನ್ ಮಾಡಿಯಾ ಅವ್ರಿಗೆ? ಫುಡ್ ಇನ್ಸ್ಪೆಕ್ಟರ್ ಇನ್ಫಾರ್ಮೇಶನ್ ಮಾಡಿಯಾ ಕಳಪೆ ಐತೆ ಅಂತ ಹೇಳಿಯಾ ಏನಂದ್ರು? ಅದನ್ನೇ ಕೊಡು ಅಂತ, ಅದನ್ನ ಹಂಚಿಕೆ ಮಾಡಂತ ಹೇಳ್ಯಾರ. ಬಂದಿರುವಂತ ಇರಲಿ, ಆದ್ರೆ ಇದನ್ನೇ ಕೊಡು ಅಂತ ಹೇಳ್ಯಾರ. ಇನ್ನು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರ ಆ ತಾಲೂಕು ಆಸ್ಪತ್ರೆಗೆ ರೈತರ ಸಂಘದ ಪದಾಧಿಕಾರಿಗಳು ಮುತ್ತಿಗೆ ಹಾಕ್ಯಾರ ನೋಡ್ರಿ. ಸರ್ಕಾರಿ ದವಾಖಾನೆಯೊಳಗ ಸೂಕ್ತ ಚಿಕಿತ್ಸೆನ ಸಿಗವಲ್ದು, ನಮಗ ಸರಿಯಾದ ಸಮಯಕ್ಕೆ ಡಾಕ್ಟರ್ ಬರಂಗಿಲ್ಲ ನೋಡಿಲ್ಲ ಅಂತ ಹೇಳಿ ಫುಲ್ ಆಕ್ರೋಶ ವ್ಯಕ್ತಪಡಿಸಿದ್ರ. ರೈತ ಸಂಘದ ಮುಖಂಡ ಭೀಮಪ್ಪ ಕರೇಗೌಡರ ನೇತೃತ್ವದಾಗ ಆ ದವಾಖಾನೆಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಾರ ನೋಡ್ರಿ. ಇನ್ನು ಇದರ ಸಂದರ್ಭಕ್ಕೆ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಕೃಷ್ಣ, ಆದಷ್ಟು ಬೇಗ ಕ್ರಮ ಕೈಗೊಳ್ತೀವಿ ಬಿಡ್ರಪ್ಪ, ನೀವು ಹಿಂಗ್ ಪ್ರತಿಭಟನೆ ಮಾಡಬೇಡ್ರಿ, ಮುತ್ತಿಗೆ ಹಾಕ್ಬೇಡ್ರಿ ಅಂತ ಹೇಳಿದ್ರ. ಇನ್ನು ಕೆರೆ ಅಭಿವೃದ್ಧಿ ಸರ್ಕಾರಿ ಆಸ್ಪತ್ರೆ ಸೇರಿ ಮೂಲಭೂತ ಸೌಲಭ್ಯಕ್ಕೆ ಆಗ್ರಹಿಸಿ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ಸಿರಿಗೇರಿ ಗ್ರಾಮದಾಗ ಗ್ರಾಮಸ್ಥರು ಉಪವಾಸ ಸತ್ಯಾಗ್ರಹ ನಡೆಸಾರ ನೋಡ್ರಿ. ಸ್ಥಳಕ್ಕೆ ಶಾಸಕರ ಅಧಿಕಾರಿಗಳು ಬಂದು ಲಿಖಿತವಾಗಿ ಭರವಸೆ ನೀಡಬೇಕು, ಅಲ್ಲಿ ತನಕ ನಮ್ಮ ಹೋರಾಟ ನಿಲ್ಲಂಗಿಲ್ಲ ಅಂತ ಹೇಳಿದ್ರು. ಸಿರಿಗೆರೆ ಒಳಗ 20,000 ಜನಸಂಖ್ಯೆ ಐತಿ, ಆದ್ರೆ ಈ ಗ್ರಾಮದಾಗ ಮೂಲಭೂತ ಸೌಕರ್ಯನೇ ಇಲ್ಲ, ಕುಡಿಯಕ್ಕೆ ನೀರು ಸಿಗಂಗಿಲ್ಲ, ರಸ್ತೆ ಇಲ್ಲ, ಇವನ್ನೆಲ್ಲ ಸರಿ ಮಾಡ್ಕೊಡ್ಬೇಕು, ಅಧಿಕಾರಿಗಳ ಸ್ಥಳಕ್ಕೆ ಬರಬೇಕು ಅಂತ ಹೇಳಿ ಪಟ್ಟು ಹಿಡಿದಾರ ನೋಡ್ರಿ. ಅನೇಕ ಸಾರಿ ಒಂದು ಗ್ರಾಮ ಸಭೆಯಲ್ಲಿ ಮನವಿಯನ್ನು ಸಲ್ಲಿಸಿದ್ದೀವಿ. ಮತ್ತೆ ಸಂಬಂಧಪಟ್ಟಂತ ಆರೋಗ್ಯ ಮುಖ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಹತ್ರ ಆಗಿರ್ಬೋದು, ಶಾಸಕರ ಗಮನ ಸಮೇತ ಇದರ ವಿಚಾರವಾಗಿ ನಾವು ಗಮನಕ್ಕೆ ತಂದಿದ್ವಿ. ಯಾವುದೇ ರೀತಿಯಿಂದ ನಮಗೆ ಫಲಶ್ರುತಿ ನೀಡಿ. ಇನ್ನು ತೊಗರಿ ಬೆಳೆಗೆ ಬೆಂಬಲ ಬೆಲೆ ಸಿಗವಲ್ದು, ರೈತರ ಸಾಲ ಮನ್ನಾ ಮಾಡಬೇಕಂತ ಹೇಳಿ ಆಗ್ರಹಿಸಿ ಇವತ್ತು ಕಲಬುರಗಿ ಬಂದ್ಗೆ ಕರೆ ಕೊಟ್ಟಾರ ನೋಡ್ರಿ. ಈ ಹಿಂದ ಬೆಳ್ಳಂಬೆಳಗ್ಗೆ ಹೋರಾಟಗಾರ ರಸ್ತೆಗಿಳಿದು ಪ್ರತಿಭಟನೆ ಮಾಡಿದ್ರು. ಕೇಂದ್ರ ಬಸ್ ನಿಲ್ದಾಣದ ಮುಖ್ಯ ಗೇಟ್ ಎದುರು ಈ ಪ್ರತಿಭಟನೆ ನಡೆಯಾಕತ್ತಿದ್ದ ಸಾರಿಗೆ ಬಸ್ ಸಂಚಾರ ತಾತ್ಕಾಲಿಕ ಸ್ಥಗಿತ ಮಾಡ್ಯಾರಂತ. ಬಸ್ ಇಲ್ದಂಗ ಪ್ರಯಾಣಿಕರು ಪರದಾಡಕತ್ತಾರ. ಬಂದ್ಗ ವರ್ತಕರ ಸಂಘ, ಸಿಐಟಿಯು, ಜೆಡಿಎಸ್ ಪಕ್ಷ ಎಲ್ಲಾ ಸೇರಿ ಬೆಂಬಲ ಕೊಟ್ಟಾರ ನೋಡ್ರಿ. ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ ಬೆಳೆಗಾರರ ಬದುಕು ಬೀದಿ ಪಾಲಾಗೋಗಿದೆ. ಗುಲ್ಬರ್ಗ ಜಿಲ್ಲೆಯಲ್ಲಿ ಈಗಾಗಲೇ ಒಣಗೋಗಿರ್ತಕ್ಕಂಥ ತೊಗರಿ ಸತ್ಯಾನಾಶ ಆಗೋಗಿದೆ. ಒಣಗೋಗಿರ್ತಕ್ಕಂಥ ತೊಗರಿಗೆ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕಂತೇಳಿ ಗುಲ್ಬರ್ಗ ಬಂದ್ ಕರೆ ಕೊಟ್ಟಿವಿ. ಶಾಂತಿಯುತವಾಗಿ ಬಂದ. ಇನ್ನು ತೊಗರಿಗೆ ಸೂಕ್ತ ಬೆಂಬಲ ಬೆಲೆ ನೀಡಬೇಕಂತ ಹೇಳಿ ರೈತರ ಆಗ್ರಹಿಸ್ಯಾರ ರೀ. ಸರ್ಕಾರ ತೊಗರಿಗೆ 12,500 ರೂಪಾಯಿ ಬೆಂಬಲ ನೀಡಬೇಕಂತ ಹೇಳಿ, ಅಂದ್ರೆ ಬೆಂಬಲ ಬೆಲೆ ನೀಡಬೇಕಂತ ಆಗ್ರಹಿಸ್ಯಾರ. ಬಸ್ ನಿಲ್ದಾಣದ ಅಂಗಡಿಗಳ ಮುಂದ ಹೋರಾಟಗಾರರು ನಿಂತು ಅಂಗಡಿ ಮುಚ್ಚಿಸಿ ಹೋರಾಟ ಮಾಡ್ಯಾರ ನೋಡ್ರಿ. ಕಲಬುರಗಿ ಒಳಗ ಇವತ್ತು ಆಟೋ, ಖಾಸಗಿ ವಾಹನ ಎಲ್ಲ ಸಂಚಾರ ಬಂದಾಗೈತಿ. ಇನ್ನು ಸತತ ಸೋಲಿನಿಂದ ಕಂಗೆಟ್ಟಿರುವ ನಮ್ಮ ಶ್ರೀರಾಮುಲು ಅವರು ಮುಂದಿನ ವಿಧಾನಸಭೆ ಚುನಾವಣೆಗೆ ಕೂಡಲಗಿಯಿಂದ ಸ್ಪರ್ಧೆ ಮಾಡೋಕೆ ತಯಾರಿ ಮಾಡ್ಕೊಳಕತ್ತಾರಂತ. ಹಿಂಗಾಗಿ ಇದೇ ಸಂದರ್ಭಕ್ಕೆ ರಾಮುಲು ಅವ್ರಿಗೆ ಒಂದು ಶಾಕ್ ಎದುರಾಗೈತಂತ ನೋಡ್ರಿ. ರಾಮುಲು ಇದ್ರ ತನಕ ಕೂಡಲಗಿ ಅತ್ತ ಮುಖಾನ ಮಾಡಿಲ್ಲ. ಹಿಂಗಾಗಿ ಬಂಗಾರು ಹನುಮಂತು ನೇತೃತ್ವದಾಗ ರಹಸ್ಯ ಸಭೆ ಮಾಡಿ ರಾಮುಲು ಬದಲು ಸ್ಥಳೀಯರಿಗೆ ಟಿಕೆಟ್ ನೀಡಬೇಕು ಅಂತ ಹೇಳಿನ ಚರ್ಚೆ ಮಾಡ್ಯಾರಂತ. ಇನ್ನು ಬೀದರ್ನ್ಯಾಗ ಬಸವಣ್ಣನ ಮೂರ್ತಿಗೆ ಅಪಮಾನ ಮಾಡ್ಯಾರಂತ ನೋಡ್ರಿ. ಹಾಗಾಗಿ ಅನ್ಯ ಕೊಮ್ಮಿನ ಯುವಕನ ಕಿರುಕುಳಕ ಬೇಸತ್ತು ಯುವತಿ ಆತ್ಮಹತ್ಯೆ ಖಂಡಿಸಿ
ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕು ಬಂದ್ ಮಾಡಿ ಇವತ್ತು ಪ್ರತಿಭಟನೆ ಮಾಡ್ಯಾರ. ಅಂದ್ರೆ ಎರಡೆರಡು ವಿಚಾರ ಮುಂದಿಟ್ಕೊಂಡು ಹಿಂಗೆಲ್ಲ ಹೋರಾಟ ಆಗೈತಿ. ವೀರಶೈವ ಲಿಂಗಾಯತ ಸಮಾಜದಿಂದ ಪ್ರತಿಭಟನೆ ಆಗಕತ್ತಿದ್ದು ನಡು ರಸ್ತೆ ಒಳಗ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸ್ಯಾರ ನೋಡ್ರಿ. ಮಹಾಲಕ್ಷ್ಮಿ ಸಾವಿಗೆ ನ್ಯಾಯ ಸಿಗೋವರೆಗೂ ನಾವು ಬಿಡೋದಿಲ್ಲ. ವೀರಶೈವ ಲಿಂಗಾಯತ ಸಮಾಜದ ಮೇಲೆ ದಬ್ಬಾಳಿಕೆ ನಾವು ಸಹಿಸೋದಿಲ್ಲ. ಮೋಸದಿಂದ ಎಟಿಎಂ ಕಾರ್ಡ್ ಬದಲಾಯಿಸಿ ಹಣ ಲಪ್ತಾಯಿಸುತ್ತಿದ್ದ ಅಂತಾರಾಜ್ಯ ಕಳ್ಳನನ್ನ ಹಾವೇರಿ ಪೊಲೀಸರು ಬಂಧಿಸ್ಯಾರ ನೋಡ್ರಿ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಬಂಗಾಪುರ ಪೊಲೀಸರು ಕಾರ್ಯಾಚರಣೆ ಮಾಡಿ ಕಿರಣ್ ಕುಮಾರ್ ಕಾಳೇಗೌಡ ಅನ್ನೋನ್ನ ಬಂಧಿಸ್ಯಾರ. ಬಂಧಿತ ಆರೋಪಿ ಅದ್ನಲ್ರಿ ಅವನ ಹತ್ರ 47,000 ರೊಕ್ಕ, 28,000 ಮೌಲ್ಯದ ಮೊಬೈಲ್, ವಿವಿಧ ಕಂಪನಿಯ 60ಕ್ಕೂ ಹೆಚ್ಚು ಎಟಿಎಂ ಕಾರ್ಡು ಇತ್ತಂತ. ಅದನ್ನೆಲ್ಲ ಜಪ್ತಿ ಮಾಡ್ಯಾರ. ಇನ್ನು ಕೊಪ್ಪಳ ನಗರ ಇವತ್ತು ಸಂಜೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಸಾಕ್ಷಿ ಆಗುತ್ತಂತ ಹಂಗಾಗೆಲ್ಲ ಸಿದ್ಧತೆಗಳು ಮಾಡ್ಕೊಳಕತ್ತಾರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ ತಂಗಡಿಗೆ ಈ ಪ್ರಶಸ್ತಿ ಪ್ರದಾನ ಮಾಡ್ತಾರಂತ ನೋಡ್ರಿ. ಶಿವಶಾಂತ ವೀರ ಮಂಗಲ ಭವನದಾಗ ಸಂಜೆ ಕಾರ್ಯಕ್ರಮ ಇರುತ್ತಂತ. ಕೊಪ್ಪಳ ತಾಲೂಕು ಕೊಮಲಾಪುರದ ಯುವಕ ತನ್ನ ಸ್ವಂತ ರೊಕ್ಕದಾಗ ಸರ್ಕಾರಿ ಶಾಲೆ ಬೋರ್ವೆಲ್ ಕೊರ್ಸಾರ ನೋಡ್ರಿ. ಸರ್ಕಾರಿ ಶಾಲೆ ಮಕ್ಕಳು ನಿತ್ಯ ನೀರಿಗಾಗಿ ಅಲ್ಲಿ ಇಲ್ಲಿ ಅಲ್ದಾಡ್ತಿದ್ರಂತ. ಹಿಂಗಾಗಿ ಕೊಮಲಾಪುರದ ಗ್ರಾಮದ ಯುವಕ ಮಹಂತೇಶ್ ಇವ್ರಿಗೇನೋ ಗೊತ್ತಾತಂತೆ ಈ ವಿಷಯ. ತಮ್ಮ ಸ್ವಂತ ರೊಕ್ಕ ತಂದು ಬೋರ್ವೆಲ್ ಕೊರೆಸಿ ನೀರು ಕೊಡ್ಸಾಕತ್ತಾರಂತ ಆ ಮಕ್ಕಳಿಗೆ. ಇನ್ನು ಯುವಕರ ಈ ಕಾರ್ಯಕ್ಕೆ ಜನ ಎಲ್ಲ ಶಬಾಷ್ ಅನ್ನಕತ್ತಾರ ನೋಡ್ರಿ. ನಕಲಿ ಫೋನ್ ಪೇ ಬಳಸಿಕೊಂಡು ವ್ಯಾಪಾರಿಗಳಿಗೆ ವಂಚನೆ ಮಾಡ್ತಿದ್ದ ಆ ಹುಡುಗನ ಈ ಪೊಲೀಸರು ಬಂಧಿಸಾರಂತ ನೋಡ್ರಿ. ಯಾದಗಿರಿ ಜಿಲ್ಲೆ ಶಹಾಪುರ ನಗರದಾಗ ವೈನ್ ಶಾಪ್ ಒಂದ್ರೊಳಗ ಅಪ್ರಾಪ್ತ ಬಾಲಕ ಈ ನಕಲಿ ಫೋನ್ ಪೇ ಮಾಡಿ ತಗ್ಲಾಕೊಂಡಾನಂತ. ನಕಲಿ ಫೋನ್ ಪೇ ಗ್ಯಾಂಗ್ ವಿರುದ್ಧ ಕ್ರಮಕ್ಕೆ ವ್ಯಾಪಾರಸ್ಥರು ಆಗ್ರಹಿಸಾರ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ ಹೋಗ್ತೀರಿ ಬರ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರೇ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.